ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತಿನ ಒಂದು ಜ್ಯೂಸಲ್ಲಿ ಅಂದರೆ ಹಸಿ ತರಕಾರಿ ಜ್ಯೂಸಲ್ಲಿ ನಾವು ಯಾವ್ಯಾವ ಐಟಮ್ಸನ್ನ ತೊಗೊಂಡಿದ್ದೀವಿ ಅಂತ ನೋಡೋಣ ಬನ್ನಿ. ಇದು ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು ಅಂತ ಆಲ್ರೆಡಿ ನಾವು 6-7 ಸಂಚಿಕೆಗಳನ್ನ ಹಾಕ್ತಾ ಬಂದಿದ್ದೀವಿ. ಅದರಲ್ಲಿ ಇದು ಒಂದು ಸಂಚಿಕೆ. ಇದು ಹಸಿ ತರಕಾರಿ ಜ್ಯೂಸು. ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಮೂಲಂಗಿ ತೊಗೊಂಡಿದ್ದೀನಿ, ಅನಂತರ ಇದು ಬಂದು ಸೋರೆಕಾಯಿ ಸ್ವಲ್ಪ, ಎಲ್ಲನೂ ನಾನೀಗ 50 ಗ್ರಾಮ್ ತೊಗೊಂಡಿದ್ದೀನಿ. ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಕ್ಯಾರೆಟ್ ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದೊಂದು 20 ಗ್ರಾಮ್ ಇರ್ಬೋದು. ಆಮೇಲೆ ರಿಬ್ ಗಾರ್ಡ್ ಅಂತ ಹೇಳ್ತಾರಲ್ಲ ಅದು, ಹೀರೆಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಕುಕುಂಬರ್ ಅಂದರೆ ಸೌತೆಕಾಯಿ, ಮತ್ತು ಒಂದು 5-6 ತೊಟ್ಟು ನಿಂಬೆ ರಸ ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಕರಿಬೇವಿನ ಸೊಪ್ಪನ್ನು ಮಿಕ್ಸಿಲಿ ಹಾಕಿಟ್ಕೊಂಡಿದ್ದೀನಿ. ಪ್ಲೇಟಲ್ಲಿ ಜಾಗ ಸಾಲಲ್ಲ ಅಂತ ಅಲ್ಲಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಮಜ್ಜಿಗೆ ಹಾಕ್ಕೊಂಡಿದ್ದೀವಿ. ಇವತ್ತು ನಾನು ತರಕಾರಿ ವೆರೈಟೀಸ್ನ ಜಾಸ್ತಿ ತೊಗೊಂಡಿದ್ದೀನಿ. ಎಲ್ಲನೂ ಒಂದು 30-40 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇಷ್ಟು ತರಕಾರಿ ತೊಗೊಬೇಕು ಅಂತೇನಿಲ್ಲ, ನಮ್ಮ ಮನೆಯಲ್ಲಿ ಯಾವುದಿದೆಯೋ ಅದು. ಒಟ್ಟಿನಲ್ಲಿ ನೀರು ಅಂಶ ಜಾಸ್ತಿ ಇರೋವಂಥ ತರಕಾರಿ ತೊಗೊಂಡಿವಿ ಅಂದರೆ ತುಂಬ ಒಳ್ಳೆಯದು. ನೋಡಿ, ನಾನು ಇದನ್ನು ಈ ಥರ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ಗಟ್ಟಿಯಾಗಿ ರುಬ್ಬಿ ತೊಗೊತೀನಿ. ನೋಡಿ, ಈಗ ಇದು ರುಬ್ಬಿದಾಗಿದೆ. ಇದನ್ನು ಎಂದಿನ ಥರನೇ ಗ್ಲಾಸಿಗೆ ಹಾಕ್ಕೊಂಡು, ಅಂದರೆ ಇದು ಈಗ 250 ಗ್ರಾಮಷ್ಟು ಕ್ವಾಂಟಿಟಿ ಇದೆ. 125 ಗ್ರಾಮಷ್ಟು ರುಬ್ಬಿದ ತರಕಾರಿಯನ್ನು ಹಾಕ್ಕೊಂಡು ಅದಕ್ಕೆ 5-6 ತೊಟ್ಟು ನಿಂಬೆಯನ್ನು ಬಿಟ್ಟು ಮತ್ತು 125 ಗ್ರಾಮ್ ಮಜ್ಜಿಗೆಯನ್ನು ಹಾಕಿ ನಾವು ತಿಂಡಿಗೆ ಒಂದು 1/2 ಅವರ್ ಮುಂಚೆ ಇದನ್ನು ಕುಡಿಬೇಕು. 200-250 ಗ್ರಾಮಷ್ಟು ಜ್ಯೂಸನ್ನು. ಮತ್ತು ಮಧ್ಯಾಹ್ನ ಅದೇ ಥರ ಮಜ್ಜಿಗೆ ಬೆರೆಸಿ ನಿಂಬೆ ರಸ ಹಿಂಡ್ಕೊಂಡು 250 ಗ್ರಾಮಷ್ಟು ಕುಡಿಬೇಕಾಗುತ್ತೆ. ಈ ಥರ ನಾವು ಡೈಲಿ ಮಾಡ್ತಾ ಬಂದ್ವಿ ಅಂದರೆ ನಮ್ಮ ದೇಹ ಸದೃಢವಾಗಿ ಆರೋಗ್ಯವಾಗಿ ಇರಬಹುದು. ಮನೆಯಲ್ಲಿ ಮಾಡಿ ನೋಡಿ.